ನನ್ನ ಹೆದರಿಸೋದಕ್ಕೆ ತಮಾಷೆ ಮಾಡ್ತಿಲ್ಲ ತಾನೆ? ಲೇ, ಇಂಥ ವಿಚಾರದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೆ? ಹೊರಗಡೆ ಆದ್ರೂ ಬನ್ರಿ. ಬರಕ್ ಟ್ರೈ ಮಾಡ್ತಾ ಇದ್ದೀನಿ. ಇರೇ. ಅಯ್ಯೋ ದೇವ್ರೆ, ಅಪ್ಪ ಬದುಕದೆ. ನಿಮ್ಗೇನೋ ಆಗಿಲ್ಲ ತಾನೆ? ಇನ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಏನೋ ಆಗೋಗಿರೋದು. ಲೇ ಮೊದ್ಲು ವರ್ಷೆ ನನಗ್ ಭಯ ಆಗ್ತಾ ಇದೆ. ದೇವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು ರೀ. ಒಂದ್ ನಿಮಿಷ ಇರಿ. ರೀ, ಇಲ್ಲೆಲ್ಲೂ ಹಾವೇ ಕಾಣ್ತಾ ಇಲ್ವಲ್ಲ? ಲೇ, ಅಲ್ಲೇ ಮೂಳೆ ಕೂತ್ಕೊಂಡೈತೆ ನೋಡೆ. ಇಲ್ಲೆಲ್ಲೂ ಇಲ್ಲ. ಇದ್ದಿದ್ರೆ ಕಾಣ್ತಾ ಇರ್ಲಿಲ್ವಾ? ಅದನ್ನ ಕಣ್ಣು ಕಾಣಿಸ್ಕೊಂಡಿದ್ ಸುಳ್ಳ ಅಥವಾ ಅದನ್ನ ಹೆದರ್ಸಿದ್ ಸುಳ್ಳ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಮತ್ ಹಾವು ಇದೆ ಅಂತ ಹೇಳಿದ್ರು ಇಲ್ಲ ಅಂತ ಇದೆಯಲ್ಲ ನೀನು. ಬನ್ನಿ. ಎಲ್ಲಿಗೆ? ಒಳಗ್ ಬನ್ನಿ. ನೀನ್ ತಲೆಗೆಲೆ ಕೆಟ್ಟಿದ್ಯಾ? ನಾನ್ ಬರಲ್ಲ. ರೀ, ನಿಮ್ ಜೊತೆ ನಾನು ಇದ್ದೀನಿ. ಏನಾದ್ರೂ ಆದ್ರೆ ನನಗೂ ಆಗುತ್ತೆ. ಸುಮ್ನೆ ಬನ್ನಿ. ಬನ್ರಿ. ನೋಡಿ ಎಲ್ಲಿದೆ ಹಾವು? ಇಲ್ಲೇ ಇತ್ತಲ್ಲೇ. ಇಲ್ಲೇ ಇದ್ರೆ ಎಲ್ಲಿ ಹೋಗುತ್ತೆ? ನನ್ನ ನನಗೂ ಕಣ್ಣಾರೆ ನೋಡ್ದೆ ಕಣ, ಇಲ್ಲೇ ಇತ್ತು. ಬಹುಶಃ ನೀವು ತಣ್ಣೀರಲ್ಲಿ ಸ್ನಾನ ಮಾಡಲ್ಲ ಅಂತಂದ್ರಲ್ಲ, ಅದು ನಾಗಪ್ಪನ್ಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವನು ನಿಮಗ್ ಮಾತ್ರ ಕಾಣಿಸ್ಕೊಂಡಿದ್ದಾನೆ. ನನ್ ಮಾತು ಕೇಳ್ರಿ, ದಯವಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡ್ಬಿಡಿ. ತಣ್ಣೀರ್ಗೂ ನನಗೂ ಹಾಕ್ಬರ್ಬೇಕಣೆ. ಈಗೇನಾದ್ರೂ ನೀವು ತಣ್ಣೀರಲ್ಲಿ ಸ್ನಾನ ಮಾಡ್ಲಿಲ್ಲ ಅನ್ಕೊಳ್ಳಿ, ನಾಗಪ್ಪ ಮತ್ತೆ ಬರ್ತಾನೆ. ಸರಿ ಬಿಡು, ನಾ ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ, ನೀನು ಹೋಗಿರು. ಸರಿ, ಬೇಗ ಬನ್ನಿ. ರೀ, ಆಯ್ತಾ? ಬೇಗ ಬನ್ನಿ. ಸುಂದ್ರಿ, ಏನಾಯ್ತ್ರಿ? ಅಲ್ವೇ ಸರ್ಪ ದೋಷ ಇರೋದು ಸಾಮ್ರಾಟ್ಗೆ. ಅವನ್ ಬೇಕಾದ್ರೆ ತಣ್ಣೀರಲ್ಲಿ ಸ್ನಾನ ಮಾಡ್ಲಿ, ಬೆಳಗ್ಗೆ ಹೋಗಿ ಹಳ್ಳಿ ಕಟ್ಟೆ ಸುತ್ತಲಿ. ನಮಗೆ ಯಾಕೆ ಟಾರ್ಚರು? ರೀ, ನಾವು ಹೋಗ್ತಿರೋದು ದೇವ್ರ ಸೇವೆಗೆ. ಇದನ್ನ ಯಾರಾದ್ರೂ ಟಾರ್ಚರ್ ಅಂತಾರ? ನೋಡಿ, ಈ ಪೂಜೆಯಿಂದ ಸೇವೆಯಿಂದ ನಮಗೂ ಒಳ್ಳೇದಾಗುತ್ತೆ. ನಮಗೂ ಏನಾದ್ರು ದೋಷ ಇದ್ರೆ ಅದು ದೂರ ಆಗಿ ನನ್ನ ಮಡ್ಲಲ್ಲಿ ಒಂದು ಮಗು ಬರುತ್ತೆ. ಯಾಕ್ರಿ ನಗ್ತಿದ್ದೀರಾ? ಲೇ, ಮಂತ್ರದಿಂದ ಮಾಹಿಕಾಯಿ ಉದುರುತ್ತೇನೆ. ಹಂಗೆ ಈ ಪೂಜೆ ಮಾಡೋದ್ರಿಂದ ಹಳ್ಳಿ ಕಟ್ಟೆ ಸುತ್ತೋದ್ರಿಂದ ಮಕ್ಕಳಾಗುತ್ತಾ? ಮಕ್ಕಳಾಗಬೇಕು ಅಂದ್ರೆ ಅದಕ್ಕೆ ಬೇರೆ ದಾರಿನೇ ಇದೆ. ಏನ್ರಿ ನಿಮ್ ತಲಹಟೆ? ಪೂಜೆಗೆ ಹೋಗ್ಬೇಕಂತ ಸ್ನಾನ ಮಾಡಿ ರೆಡಿಯಾಗಿ ಬಂದ್ರೆ ಎಲ್ಲ ಹಾಳು ಮಾಡ್ತಿರಲ್ಲ. ಅಯ್ಯ, ನಾನೇನು ಹಾಳು ಮಾಡ್ತಿಲ್ಲಮ್ಮ, ಉದ್ಧಾರ ಆಗೋ ದಾರಿ ಹೇಳ್ಕೊಡ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಏನು ನನ್ಗೆ ಹೇಳ್ಕೊಡ್ಬೇಡಿ. ಈಗಾಗಲೇ ಸಾಮ್ರಾಟ್ ಊರ್ಮಿಳ ರೆಡಿಯಾಗಿ ಕಾರ್ ಹತ್ರ ಹೋಗಿರ್ತಾರೆ. ಸುಮ್ಮನೆ ಬನ್ನಿ ಹೋಗೋಣ. ಇಲ್ಲಾಂದ್ರೆ ಇಲ್ಲಾಂದ್ರೆ ಈ ಚಳಿಯಲ್ಲಿ 2 ವೀಲರಲ್ಲಿ ಹೋಗ್ಬೇಕಾಗತ್ತೆ. ನಿಮ್ಗೆ ಓಕೆನಾ? ಯಪ್ಪ, ಬೇಡವೇ ಬೇಡ. ಈಗಲೇ ತಣ್ಣೀರಲ್ಲಿ ಸ್ನಾನ ಮಾಡಿ ಬೆಳ್ಳಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಇನ್ನೇನಾದ್ರೂ ಯಾಮಾರಿ 2 ವೀಲರಲ್ಲಿ ಹೋದ್ರೆ ಕತ್ತಕ್ಕಲ್ಲಿ ಆಡ್ಬಿಡ್ತೀರಾ? ತಗೊಳ್ಳಿ, ರೆಡಿ ಆಗ್ಬಿಟ್ಟು ಸುಮ್ಮನೆ ಬನ್ನಿ. ಎಂತೆಂಥ ಟೈಮಲ್ಲಿ ಹಿಂಗೆ ಮಾಡ್ತಾಳಪ್ಪ ಇವಳು.
ಬನ್ನಿ. ನಡೀರಿ ಪೂಜೆ ಮಾಡೋಣ. ನಾನು ಬರಲ್ಲ, ನೀನು ಹೋಗಿರೋ, ನಾನು ಇಲ್ಲಿಂದಾನೆ ನೋಡ್ತೀನಿ. ನಾಗರು ಪೂಜೆನ ಗಂಡ ಹೆಂಡತಿ ಇಬ್ರು ಸೇರಿ ಜೊತೆಲೆ ಮಾಡ್ಬೇಕಣ. ಅಮ್ಮ ಹೇಳಿದ್ ನೆನ್ಪಿಲ್ವ ನಿಂಗೆ? ನಡಿ ಹೋಗೋಣ. ನೋಡು ಬ್ರದರ್, ನಿಮ್ಗೆ ಯಾರಿಗೂ ಮೂಡ್ ಔಟ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ಮ ಜೊತೆಲಿ ಬಂದಿದ್ದೀನಿ. ಈಗೇನಾದರೂ ನೀವು ನನಗೆ ಬಲವಂತ ಮಾಡಿದ್ರಿ, ತಲೆ ಕೆಡಿಸಿದ್ರಿ, ಒಂದು ಕ್ಷಣನೂ ನಾನಿಲ್ಲಿ ಇರಲ್ಲ. ಈಗಲೇ ಹೋಗ್ತಾ ಇರ್ತೀನಿ ಅಷ್ಟೇ. ಬೇಡ ನೋಡಿ ಯಜಮಾನ್ರೆ, ನೀವು ಇಲ್ಲೇ ನಿಂತ್ಕೊಂಡು ಪೂಜೆ ನೋಡಿ. ಅಕ್ಕ ಬಾವಾ ನಡೀರಿ. ಹರ 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 ಹರ. ನೀನು ಇಲ್ಲಿಗೂ ಬಂದ್ಯಾ? ಒಂದು ಒಳ್ಳೆ ಕೆಲಸ ಆಗಬೇಕು ಅಂದ್ರೆ ನಾನು ಬೇಕೇ ಬೇಕು ಅಲ್ವಾ ಮಗು? ಅದಕ್ಕೆ ಬಂದೆ. ತಪ್ಪಾಯ್ತಾ? ತಪ್ಪೇ. ಏನೋ ನಾ ಹೋಗಿದ್ ಕಡೆಲ್ಲ ಬರ್ತಾ ಇದ್ಯಾ? ಏನ್ ನಾನು ಫಾಲೋ ಮಾಡ್ತಾ ಇದ್ಯಾ? ಏನ್ ನಿನ್ ಕತೆ? ಮುನ್ನುಡಿನೇ ಇಲ್ಲದೆ ಇರೋ ನಾನು ಇನ್ನು ನನಗೆಲ್ಲಿ ಕಥೆ ಇರುತ್ತೆ? ನಾನು ಬರೀ ಬೇರೆಯವರ ಕಥೆಯನ್ನ ಹೇಳೋದಕ್ಕೆ, ಅದನ್ನ ಸರಿ ಮಾಡಕ್ಕೆ ಅಂತ ಇರೋದು ಅಷ್ಟೇ. ಮಾತಾಡಿದ್ರೆ ಮೂತಿ ಮೇಲೆ ಹೊಡಿತೀನಿ. ನಿನ್ನ ಮುಖ ನೋಡ್ತಾ ಇದ್ರೆ ಇರಿಟೇಟ್ ಆಗ್ತಾ ಇದೆ. ಒಂದು ಹೋಗಿಲ್ಲಿಂದ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ನೀನು ಬೇಗ ಹೋಗಿ ಕರ್ಮ ಕಳಿಯೋ ಕೆಲಸಕ್ಕೆ, ಪೀಠ್ಗೆ ಹಾಕೋ ಕೆಲಸನ ಶುರು ಮಾಡು. ನಾನು ಕರ್ಮ ಮಾಡಿದ್ರೆ ತಾನೆ ಅದನ್ನ ಕಳ್ಕೊಳ್ಳೋ ಪ್ರಶ್ನೆ ಬರೋದು. ನನ್ನ ತಲೆ ಕೆಡಿಸ್ಬೇಡ, ಹೋಗಿಲ್ಲಿಂದ. ನೋಡಪ್ಪ, ಮನುಷ್ಯನಿಗೆ ಸಹನೆ ಅನ್ನೋದಿದ್ರೆ ಸಮಯ ಕೂಡ ಅವನಿಗೆ ಸಹಕಾರ ಕೊಡುತ್ತೆ. ಆದ್ರೆ ಅದೇ ಸಹನೆನ ಕಳ್ಕೊಂಡ್ರೆ ಅದೇ ಸಮಯ ಸಮಸ್ಯೆನ ಹುಟ್ಟಾಕತ್ತೆ. ತಿಳ್ಕೋ. ನಿನ್ನ ಹರಿಕತೆ ತಗೊಂಡೋಗಿ 4 ಜನರ ಮುಂದೆ ಹೇಳು. ನಿನ್ನ ಖರ್ಚಿಗೆ 4 ಕಾಸಾದ್ರೂ ಹಾಕ್ತಾರೆ. ಅದನ್ ಬಿಟ್ಟು ನನ್ ಮುಂದೆ ಹೇಳಿದ್ರೆ ಮಗನೇ ಕೊಂದಾಕ್ಬಿಡ್ತೀನಿ. ಊರ್ಮಿಳಾ, ಅಲ್ಲೋಡು, ಸಾಮ್ರಾಟ ಅಗೋರಿಗಳ ಜೊತೆ ಗಲಾಟೆ ಮಾಡ್ಕೊಳ್ತಾ ಇರೋ ಹಾಗಿದೆ. ಮಾಡ್ಕೊಳ್ದೇನು, ಆಲ್ರೆಡಿ ಗಲಾಟೆ ಶುರು ಮಾಡಿದಾನೆ. ಬಿಟ್ರೆ ಇವತ್ತೆಲ್ಲ ಅವ್ನಿಗೆ ಹೊಡೆದೇ ಬಿಡ್ತಾನೆ ಅಷ್ಟೇ. ಅಯ್ಯೋ ಹಾಗಾಗ್ಬಾರ್ದು. ಸಮ್ರಾಟ್ ಬಿಡು 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 ಸಮ್ರಾಟ್, ಬಿಡು ಬಿಡು ಸಮ್ರಾಟ್, ಬಿಡು. ರೀ ಏನ್ರಿ ಮಾಡ್ತಾ ಇದ್ದೀರಾ? ಕರ್ಮನ ಕಳ್ಕೊಳಕ್ಕೆ ಅಂತ ಬಂದು ಕರ್ಮನ ತಲೆ ಮೇಲೆ ಹೊತ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೀರಲ್ಲ. ಸಾಮ್ರಾಟ್, ಪೂಜೆಗೆ ಬರಲ್ಲ ಅಂದೆ ಸರಿ, ಆದ್ರೆ ಎಂತ ಕೆಲಸ ಮಾಡ್ತಿದ್ಯಾ ನೀನು? ದಯವಿಟ್ಟು ಒಂದ್ ಅರ್ಧ ಗಂಟೆ ಎಲ್ಲ ಒಂದ್ ಕಡೆ ದೇವ್ರ ತರ ಕುತ್ಕೊಬಿಡು ಪ್ಲೀಸ್. ನೀವ್ ಇಲ್ಲಿಂದಾನೇ ಸಂಕಲ್ಪ ಮಾಡ್ಕೊಳ್ಳಿ, ನಾವು ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಆದ್ರೆ ದುಡ್ಕಿ ಇನ್ನೇನು ಮಾಡ್ಬೇಡಿ. ಸಾಕು ಬಾಯಿ ಮುಚ್ಚೆ. ಈ ಮಾತನ್ನ ನನಗೆ ಹೇಳೋದ್ ಬದಲು ಈ ಡೋಂಗಿಗೆ ಹೇಳು. ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ರೆ ನನ್ನ ತಂಟೆಗೆ ಬಂದು ಕಿರಿಕ್ ಮಾಡ್ತಾನೆ. ಸಾಮ್ರಾಟ್, ಅವ್ರ ಬಗ್ಗೆ ಹಾಗೆಲ್ಲ ಅಗ್ರವಾಗಿ ಮಾತಾಡ್ಬಾರ್ದು.
ನಿಮಗೇನು ಗೊತ್ತಾಗಲ್ಲ, ನೀವು ಸುಮ್ಮನೆ ಇರಿ ಅದಕ್ಕೆ. ಸ್ವಾಮಿಗಳೇ, ನಮ್ಮ ಯಜಮಾನ್ರು ಹೇಗೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಇವ್ರಿಗೇನೆ ಗೊತ್ತಿರುತ್ತೆ ನನ್ನ ಬಗ್ಗೆ. ನಿಮ್ ದಮ್ಮಯ್ಯ ಅಂತೀನಿ, ಸ್ವಲ್ಪ ಸುಮ್ನಿರಿ. ಸ್ವಾಮಿಗಳೇ, ಬರಲ್ಲ ಅಂದವ್ರನ್ನ ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದೀನಿ. ನೀವು ಅವನನ್ನ ಕರ್ಕೊಂಡು ಬಂದಿಲ್ಲ, ಆ ಭಗವಂತ ಕರೆಸ್ಕೊಂಡ. ನೋಡು ನೋಡು ಹೇಗೆ ಗುರಿಯಾಗಿ ಮಾತಾಡ್ತಾರೆ ನೋಡು. ರೀ, ಸುಮ್ನೆ ಇರ್ರಿ. ಸ್ವಾಮಿಗಳೇ, ದಯವಿಟ್ಟು ಪೂಜೆ ಆಗೋವರೆಗೂ ಇವ್ರ ಹತ್ರ ನೀವೇನು ಮಾತಾಡ್ಬೇಡಿ. ಮನುಷ್ಯ ಮಾತು ಬಿಟ್ರೆ ಸ್ಮಶಾನ ಸೇರ್ತಾನೆ, ಆದ್ರೆ ಮನುಷ್ಯನ ಆಡ್ಸೋನು ಏನಾದ್ರೂ ಕೈ ಬಿಟ್ರೆ ಪ್ರಳಯ, ಜಲಪ್ರಳಯ, ಪಾಪದ ಜಗ ಪ್ರಳಯ. ಹರ 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 ಹರ. ಇಷ್ಟೊತ್ತಿಗಾಗ್ಲೇ ಸ್ವಾಮಿ ದರ್ಶನ ಕೊಡ್ಬೇಕಾಗಿತ್ತಲ್ಲ, ಇನ್ನೂ ಯಾಕೆ ಬರ್ಲಿಲ್ಲ? ಓಹೋ, ಸ್ವಾಮಿ ಬಂದ. ಪೂಜೆ ಪುನಸ್ಕಾರ ಶಾಸ್ತ್ರಗಳೆಲ್ಲ ಯಾವನ್ ಮಾಡಿದ್ನೋ, ಸುಮ್ಮನೆ ನಮಗ್ ಟಾರ್ಚರ್. ಏನಪ್ಪ ಇದು ಹಾವಿನ ಶಬ್ದ? ಹಾವು ಮತ್ತೆ ಇಲ್ಲೆಲ್ಲರೂ ಬಂದ್ಬಿಡ್ತಾ? ಅದು ಇಲ್ಲಿಗೆ ಯಾಕೆ ಬರುತ್ತೆ? ಈ ಚಳಿಗೆ ಯಾವ್ದಾರ ಹುತ್ತದಲ್ಲಿ ಪಾಚ್ಕೊಂಡಿರುತ್ತೆ. ಪೂಜೆಗೆಲ್ಲ ಸಿದ್ಧ ಆಯ್ತು, ಇನ್ಯಾಕ್ ತಡ, ಆರತಿ ಮಾಡ್ಬಿಡು. ಅಕ್ಕ, ಬಾಯಿ ಮಾತಿಗೇನೋ ಸಾಮ್ರಾಟ್ ಅವ್ರ ಹತ್ರ ಅಲ್ಲಿಂದನೇ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಆದ್ರೆ ಪೂಜೆ ಪ್ರತಿಫಲ ಸಿಗ್ಬೇಕು ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಸೇರಿ ಒಟ್ಟಿಗೆ ಪೂಜೆ ಮಾಡ್ಬೇಕಲ್ವಾ? ಆ ವಿಷಯ ನನ್ಗೂ ಗೊತ್ತು, ಆದ್ರೆ ಏನ್ ಮಾಡೋದು, ಸಾಮ್ರಾಟ್ ಪೂಜೆಗೆ ಬರ್ಬೇಕಲ್ವಾ? ಒಂದ್ ನಿಮಿಷ ಇರಿ, ಏನೋ ಮಾಡಿ ಅವನನ್ನು ಒಪ್ಸಿ ಕರ್ಕೊಂಡ್ ಬರ್ತೀನಿ. ಇದನ್ನ ಹಿಡ್ಕೊ. ಬ್ರದರು, ಏನು ಏನಾಯ್ತು? ಹಾವು ಕಂಡ್ರೆ ಆಗಲ್ಲ ಅಂತ್ಯ, ನಾಗರ ಗಂಟೆ ಪೂಜೆನೂ ಮಾಡಲ್ಲ ಅಂತ್ಯ, ಆದ್ರೆ ಅವನೇ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ಯಲ್ಲೋ. ಏನು ಏನ್ ಹೇಳ್ತಾ ಇದೀಯ ನೀನು? ಸ್ವಲ್ಪ ಪಕ್ಕದಲ್ಲಿ ನೋಡೋ ಗೊತ್ತಾಗುತ್ತೆ. ಹಾವು ಭಗವಂತ, ತಿಳಿದು ತಿಳಿದೇನೋ
ನಮ್ಮವರಿಂದ ತಪ್ಪಾಗಿದ್ರೆ ಅವ್ರನ್ನ ಕ್ಷಮಿಸ್ಬಿಡಪ್ಪ, ಅವ್ರನ್ನ ಬಿಟ್ಬಿಡು. ನಮ್ಮ ಯಜಮಾನ್ರಿಗೆ ಏನು ಮಾಡ್ಬಿಡ, ಅವ್ರನ್ನ ಬಿಟ್ಬಿಡು. ಬಿಡಲ್ಲ, ಖಂಡಿತ ಬಿಡಲ್ಲ. ನಾಗರ ಪೂಜೆಗೆ ಅಂತ ಬಂದು ಪೂಜೆಗೆ ಹೋಗದೆ ಅಹಂಕಾರದಿಂದ ಕೂತ್ಬಿಟ್ರೆ ಸ್ವಾಮಿ ಬಿಡ್ತಾನ? ಸ್ವಾಮಿ, ಅವ್ರನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿನ್ನ ಗಂಡ ತನಿ ಎರಿತೀನಿ, ಪೂಜೆ ಮಾಡ್ತೀನಿ ಅಂತ ಭಕ್ತಿಯಿಂದ ಸ್ವಾಮಿಗೆ ಹೇಳ್ಬೇಕು. ನಾನು ಹೇಳಲ್ಲ. ರೀ ದೇವಸ್ಥಾನಕ್ಕೆ ಬಂದು ಆಗಲ್ಲ ಅನ್ನೋದು ತಪ್ಪು. ದಯವಿಟ್ಟು ಪೂಜೆ ಮಾಡ್ತೀರಂತ ಒಪ್ಕೊಳ್ರಿ. ದಯವಿಟ್ಟು ಮಾಡ್ತೀನಿ ಅಂತ ಹೇಳ್ರಿ. ಹೇಳು ಬ್ರದರು. ಹೇಳು ಸಾಮ್ರಾಟ್. ರೀ ಪ್ಲೀಸ್ ರೀ, ಹೇಳ್ರಿ. ಆಯ್ತು, ನಾನು ಪೂಜೆ ಮಾಡಿ ನಾಗರ ಕಲ್ಗೆ ತನೆ ಹೆರಿತೀನಿ. ನಾಗಪ್ಪ, ನಿನ್ನ ಪೂಜೆ ಮಾಡ್ತೀನಿ ಅಂತ ಒಪ್ಕೊಂಡಾಯ್ತಲ್ಲ, ಹೋಗು ಹೋಗು, ನಿನ್ನ ಸೇವೆನ ಸ್ವೀಕರಿಸು, ಹೋಗು. ಈಗ ನೀನು ನಿನ್ನ ಗಂಡನ್ನ ಪೂಜೆಗೆ ಕರ್ಕೊಂಡು ಹೋಗು. ಹಾಗೆ ನಿನ್ನ ಗಂಡನ ಜೊತೆ ಮುಕ್ತಿ ನಾಗಕ್ಕೆ ಬಂದು ಹರಕೆ ತೀರಿಸ್ತೀನಿ ಅಂತ ಹರಕೆ ಹೊತ್ಕೋ. ನೀವ್ ಹೇಳ್ದಾಗೆ ಹರಕೆ ತೀರ್ಸಕ್ ಹೋಗ್ತೀನಿ. ಎಷ್ಟು ದಿನ ನಿನ್ನ ಗಂಡನಿಗೆ ನಿನ್ನಿಂದಾನೇ ಅಪಾಯಗಳು ಹತ್ತಿರ ಸುಳಿದಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಅದು ಅವನಿಗೆ ಮನವರಿಕೆ ಆಗತ್ತೆ. ಈಗ ನೀನು ಹೋಗಿ ಪೂಜೆನ ಸಲ್ಲಿಸಮ್ಮ. ಬನ್ನಿ ಬನ್ರಿ. ಇಲ್ಲಿ ತಪ್ಪು ಮಾಡಿ ತಪ್ಪಿತಸ್ಥ ಸ್ಥಾನದಲ್ಲಿ ಇರೋರ್ಗಿಂತ ತಪ್ಪು ಮಾಡದೆ ತಪ್ಪಿತಸ್ಥ ಸ್ಥಾನದಲ್ಲಿ ಇರೋರೇ ತುಂಬಾ ಜನ. ಹರ 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 ಹರ.